ಓಕೆ, ಸೊ ಇವತ್ತಿನ ನನ್ನ ಫೇವ್ರೆಟ್ ಶೆಫ್ ಬರ್ತಾ ಇದ್ದಾರೆ. ಸೊ ಜೋರಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ದ ಫೇಮಸ್, ದ ಮಾಸ್ಟರ್ ಪೀಸ್, ಮೈ ಲವ್ಲಿ ಬ್ರದರ್, ನಮ್ಮ ರಘುಸ್ ಕಿಚನ್ ನ ಶೆಫ್ ಅಂದ್ರೆ ಮಾಸ್ಟರ್ ಶೆಫ್ ರಘು. ನಮಸ್ಕಾರ ಸರ್. ನಮಸ್ಕಾರಗಳು. ಆರಾಮಾಗಿದ್ದೀರಾ? ಸೂಪರ್. ಮಸ್ತಾಗಿದ್ದೀರಾ? ಮೈಕೆಲ್ಲ ಚೆನ್ನಾಗಿದೆಯಲ್ಲ? ಇದೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ? 100%. ಟೈಮ್ ಸ್ಮೈಲ್ ಮಾಡ್ತಾ ಇದ್ದೀರಾ? ಖಂಡಿತ. ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬಂದ್ರಿ? ಬಸ್ಸಲ್ಲಿ ಬಂದ್ರ, ಫ್ಲೈಟ್ ಅಲ್ಲಿ ಬಂದ್ರ? ಫ್ಲೈಟ್ ಅಲ್ಲಿ ನಿಲ್ಸಿ ಮತ್ತೆ ಮೆಟ್ರೋ ಬಂದಿದೆ. ಎಲ್ಲಿ ನಿಲ್ಸಿದ್ರಿ ಫ್ಲೈಟ್? ಇಲ್ಲಿ ಜಾಗ ಇರ್ಲಿಲ್ವಾ? ಇಲ್ಲಿ ಕಮ್ಮಿ ಇದೆ ಎದುರುಗಡೆ ಜಾಗ, ಅದಕ್ಕೆ. ಏನೇನ್ ತಗೊಂಡ್ಬಂದ್ರಿ? ಎಲ್ಲರೂ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದಾಗ ಒಂದ್ ಜಾಗಕ್ಕೆ ಹೋಗ್ತಾರೆ. ಆ ಜಾಗದಲ್ಲೇ ಅವರು ಸಕ್ಸಸ್ ಕಾಣ್ತಾರೆ. ಅಲ್ಲಿಂದ ಶುರು ಅವ್ರ ಜರ್ನಿ. ಪಕ್ಕದಲ್ಲೇ ಗಾಂಧಿನಗರ ಇದೆ, ಅದ್ರ ಪಕ್ಕದಲ್ಲೇ ಇದು ಇದೆ. ಗಾಂಧಿನಗರ ಪಕ್ಕದಲ್ಲಿ ಮೆಜೆಸ್ಟಿಕ್. ಎಸ್, ಚಿಕನ್ ಮೆಜೆಸ್ಟಿಕ್ ಇವತ್ತು ಮಾಡ್ತಾ ಇರೋದು. ಹೆಂಗ್ ಹೇಳಿದ್ರೆ ನೋಡಿ ಕರೆಕ್ಟ್ ಆಗಿ. ಹೌದು, ಚಿಕನ್ ಮೆಜೆಸ್ಟಿಕ್ ಅಂತ. ಹೌದು, ಇದು ಒಂದು ಹೈದರಾಬಾದ್ ಅಲ್ಲಿ ಫೇಮಸ್ ಡಿಶ್. ಇದು ಆ ಡಿಶ್ ನಾನು ಇಲ್ಲಿ ಮಾಡ್ತೀನಿ. ಮೆಜೆಸ್ಟಿಕ್ ಅಂದ್ರೆ ಸುಂದರ ಅಂತ, ಅದು ಪವರ್ ಅಂತ, ಆ ತರ ಒಂದು ಡಿಶ್. ಸ್ಟಾರ್ಟ್ ಮಾಡೋಣ. ಶುರು ಮಾಡುದೇ. ಒಂದು ನಿಮ್ ಕೈಯಿಂದ ಒಂದು ಸ್ಪೂನ್ ಕೊಡಿ, ಓಕೆನಾ? ಫಸ್ಟ್ ಇದು ಚಿಕನ್ ಬೋನ್ಲೆಸ್ ಕಡ್ಡಿ ತರ ಸ್ಟ್ರಿಪ್ಸ್, ಸಖತ್ತಾಗಿರುತ್ತೆ. ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು ಅರ್ಧ kg ಇದೆ ಅದು. ಒಂದು ಅರ್ಧ ಚಮಚ ಉಪ್ಪು. ಜಾಸ್ತಿ ತಲೆ ಕಟ್ಸ್ಕೊಳ್ಳೋದು ಏನಿಲ್ಲ, ಇದು ಪಟಾಪಟ್ ಕೆಲಸ. ಟೇಸ್ಟು ಹಂಗೆ ಅದ್ಭುತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಅರ್ಶಿನ 1/4 ಚಮಚ, ಖಾರದ ಪುಡಿ 1 ಸ್ಪೂನ್, ಅಚ್ಚ ಖಾರದ ಪುಡಿ, ಧನಿಯಾ ಅರ್ಧ, ಗರಂ ಮಸಾಲ ಹಾಕ್ತಾ ಇದ್ದೀನಿ. ಓಕೆ, ಇವತ್ತಿನ ನಮ್ಮ ಚಿಕನ್ ಮೆಜೆಸ್ಟಿಕ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಆಹಾರ ಅವರ ಗರಂ ಮಸಾಲಾನ. ಬಿಕಾಸ್ ಇದು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಉಪಯೋಗಿಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕಾಪಾಡಿಕೊಂಡಿದೆ. ಸೊ ಇದನ್ನ ಯೂಶಲಿ ನೀವು ಪ್ಯಾಕೆಟ್ ಓಪನ್ ಮಾಡಿ ಆ ಗಮನ ತಗೊಳ್ತಾ ಇದ್ದಾಗೆ ಅದರ ಪರಿಮಳನ ಆನಂದಿಸ್ತಾ ಇದ್ರೆ ನೀವೇ ಹೇಳ್ತೀರಾ ಆಹಾ ಅಂತ ಹೇಳಿ. ಸರ್ ತಗೊಳ್ಳಿ ಇವತ್ತಿನ ನಮ್ಮ ಆಹಾರ ಗರಂ ಮಸಾಲ. ಘಮ ಘಮ ಅಂತದೆ. ಒಂದು ಅರ್ಧ ಸ್ಪೂನ್ ಇದು. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ, 1 ಮೊಟ್ಟೆ, ಇದು ನೋಡಿ ಕಾರ್ನ್ಫ್ಲವರು 1 2 3 4 ಒಂದು 5 ಸ್ಪೂನ್. ಈಗ ಮೈದಾ ಹಾಕ್ತಾ ಇದ್ದೀನಿ, ಬರೀ 2 ಸ್ಪೂನ್ ಅಷ್ಟೇ, ಜಾಸ್ತಿ ಮೈದಾ ಹಾಕ್ಬಾರ್ದು. ಇದು ನಾನು ಕಲ್ಸೋ ಟೈಮಲ್ಲಿ ನೀವು ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಎಣ್ಣೆ ನಿಮ್ದು, ಅಡುಗೆ ನಮ್ದು. ಎಣ್ಣೆ ತಗೊಳ್ಳಿ. ಇವತ್ತಿನ ಮೆಜೆಸ್ಟಿಕ್ ಚಿಕನ್ಗೆ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಲ್ಲ ಮಸಾಲೆ ಹುಡ್ಕೋಬೇಕಿದು. ಓಕೆ, ಹೋಟ್ಲ್ ಬಿಸ್ನೆಸ್ ಬಿಟ್ಟು ಬೇರೆ ಏನ್ ಮಾಡ್ತಿದ್ರ ಗೋಣ? ನಮ್ದು ಹೋಟ್ಲಲ್ಲೇ ಓಕೆ, ವೆಜ್ ಸಪರೇಟ್, ನಾನ್ ವೆಜ್ ಸಪರೇಟ್ ಕ್ಯಾಟರಿಂಗ್ ಮಾಡ್ತೀವಿ. ಬಟ್ ನೀವು ಬರೀ ನಾನ್ ವೆಜ್ ಮಾಡ್ತೀರಪ್ಪ, ವೆಜ್ ಮಾಡಿ. ಜಾಸ್ತಿ ಡಿಮ್ಯಾಂಡ್ ಅದೇ ಇದೆ, ಅದನ್ನೇ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕು ಹೇಳಿ ನಾನು ಮಾಡ್ತೀನಿ. ಹಂಗೆ ಮೇಡಮ್, ಎಣ್ಣೆ ಕಾದಿದೆ ನೋಡೋಣ. ಆಲ್ಮೋಸ್ಟ್ ಕಾಯಕ್ಕೆ ಶುರು ಆಯ್ತು. ಈಗ ಬಿಡ್ಬೋದು ಇದನ್ನು. ಒಂದೊಂದೇ ಪೀಸನ್ನು ಹಿಂಗೆ ಪ್ರೀತಿಯಿಂದ ಬಿಡಬೇಕು. ಆ್ಯಕ್ಚುಲಿ ಇದು ಇಂಡೋ ಚೈನೀಸ್ ಫುಡ್. ಇದು ಇಂಡೋ ಚೈನೀಸ್, ಯಾಕಂದರೆ ಚೈನೀಸ್ ಬರೀ ಮಂಚೂರಿ ಆ ಥರ ಇರುತ್ತೆ. ಇದರಲ್ಲಿ ಬಂದು ನಾವು ಸ್ಪೈಸಸ್, ನಮ್ದು ಇಂಡಿಯನ್ ಸ್ಪೈಸಸ್, ಗರಂ ಮಸಾಲ, ಧನಿಯಾ ಪುಡಿ ಇದನ್ನೆಲ್ಲ ಹಾಕೋದ್ರಿಂದ ಚೈನೀಸ್ ಇಂಡಿಯನ್ ಎರಡು ಕೊಲಾಬ್ ಆಗಿ ಮಾಡೋದು. ಇದು ಇಂಡೋ ಚೈನೀಸ್ ಫುಡ್ಡು. ಹೈದರಾಬಾದಲ್ಲಿ ಆಂಧ್ರ ಸ್ಟೈಲ್ ಹೋಟ್ಲ್ಗಳಲ್ಲಿ, ಆ ಕಡೆ ಹೋಟ್ಲ್ಗಳಲ್ಲೆಲ್ಲ ತುಂಬ ಮಾಡ್ತಾರೆ. ಇಲ್ಲೂ ಕೂಡ ತುಂಬ ರೆಸ್ಟೋರೆಂಟ್ಗಳಲ್ಲಿ ಈ ಡಿಶ್ ಫೇಮಸ್ಸು. ನೋಡಿ ಹೆಂಗೆ ಕಾಣ್ತಾ ಇದೆ, ಮೆಣಸಿನ್ಕಾಯಿ ಬಜ್ಜಿ ಥರ ಲಕ್ ಅಂತ ಇದೆ ನೋಡಿ. ಇದು ಸ್ವಲ್ಪ ಒಂದು 80% ಬಾಯ್ಲ್ ಆಗಿದೆ. ಇದನ್ನೀಗ ಹಿಂಗೆ ಎತ್ತಿ ಸೈಡಿಗೆ ಇಟ್ಬಿಡೋಣ. ಹೇಳೋದಕ್ಕಿಂತ ಮುಂಚೆ ಕೊಟ್ಬಿಟ್ರು. ಸೂಪರ್. ನಿಮ್ಮ ಕೈಯಿಂದ ಸ್ವಲ್ಪ ಎಣ್ಣೆ ಹಾಕಿ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇನ್ನೊಂಚೂರು ಹಾಕಿ. ಸಾಕು. ಒಂದು 50 ml ಆಗೋಷ್ಟು ಆಯಿಲು. ಓಕೆ, ಹಚ್ಕೊಂಡಿರೋ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ. ಫುಲ್ ರೋಸ್ಟು ಆಗಬಾರ್ದು, ಇದು ಸ್ವಲ್ಪ ಹಾಫ್ ಬಾಯ್ಲ್ ತರ. ಆವಾಗ ಸಿಗ್ಬೇಕು. ಸ್ಪೆಷಲ್ ಆಗಿರೋದಕ್ಕೆ ಸ್ಪೆಷಲ್ ಪರ್ಸನ್ಗೆ ಇದು ಹಾಕ್ತಿವಿ. ಗೋಡಂಬಿ, ಹಸಿಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಹಾಕ್ತೀನಿ. ಮೆಜೆಸ್ಟಿಕ್ ಅಂದರೆ ಮೆಜೆಸ್ಟಿಕ್ ಚೆನ್ನಾಗಿ ಕಾಣಬೇಕು, ಅದಕ್ಕೆ ಸ್ವಲ್ಪ ಒಣ ಮೆಣಸಿನಕಾಯಿ. ಇದು ಫ್ರೈ ಆದಮೇಲೆ ಇದ್ರೊಳಗಡೆ ಮಸಾಲೆ ಸೇರ್ಕೊಳ್ಳುತ್ತೆ ಮತ್ತು ನೋಡೋದಕ್ಕೂ ಒಂಥರ ಗಾರ್ನಿಶ್ ಸಖತ್ತಾಗಿರುತ್ತೆ. ಸ್ವಲ್ಪನೇ ಸ್ವಲ್ಪ ಕರಿಬೇವು. ಇದಕ್ಕೀಗ ಈ ಸಮಯದಲ್ಲಿ ಸ್ವಲ್ಪ ಒಂದು 1/4 ಚಮಚ ಅರಿಶಿನ. ಓಕೆ,
ಗ್ಯಾಸ್ ಫುಲ್ ಸ್ಲೋ ಇರಬೇಕು ಈ ಟೈಮಲ್ಲಿ. ಓಕೆನಾ ಮೇಡಮ್? 1 ಸ್ಪೂನ್ ಚಿಲ್ಲಿ ಪೌಡ್ರು, ವಾಕೆ ಮೆಣಸಿನ್ಕಾಯಿ ಹಾಕಿ, ಕೆಂಪು ಮೆಣಸಿನ್ಕಾಯಿ ಹಾಕಿ ಅದ್ರ ಮೇಲೆ ಚಿಲ್ಲಿ ಪೌಡರ್ ಒಂದು ಅರ್ಧ ಹಾಕಿದ್ದಾರೆ. ಗರಂ ಮಸಾಲ, ಓಕೆ, ಒಂದು ಅರ್ಧ ಧನಿಯಾ. ಆಲ್ರೆಡಿ ಅದಕ್ಕೂ ಹಾಕಿದ್ದೀವಿ ಸ್ವಲ್ಪ. ಮೊಸರು ಹಾಕ್ತಾ ಇದ್ದೀನಿ. ಇದಕ್ಕೆ ಮೊಸರು ಹಾಕ್ತೀರಾ? ಅವು ನೋಡಿ ಆಮೇಲೆ. ಹೌದಾ? ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಚಿಕನ್ ಹಾಕಿದ್ದೀನಿ. ಈ ಮಸಾಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು, ವಾಕೆ ಇಷ್ಟು ಹಾಕಿ ಗಸ 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 ಹಿಂಗೆ ತೆಗಿಬೇಕು ಸ್ವಲ್ಪ. ಯಾಕಂದ್ರೆ ಮೊಸರಿನ ಫ್ಲೇವರ್ ಎಲ್ಲ ಹೋಗ್ಬೇಕು. ಚೂರು ಮೊಸರಿನ ಫ್ಲೇವರ್ ಹೋಗಕ್ಕೆ ಮತ್ತೆ ಮೊಸರು ಯಾಕೆ ಹಾಕ್ಬೇಕು? ಹಾಕ್ತೀನಿ ನೋಡಿ, ಅದು ಮೊಸರು ಫ್ರೈ ಆಗಿ ಅದೇ ಇನ್ನೊಂದು ಟೇಸ್ಟ್ ಕೊಡುತ್ತೆ. ಇದನ್ನ ಅದಕ್ಕೆ ಹಾಕ್ಬಿಟ್ಟು ಒಂಚೂರು ಟಾಸ್ ಮಾಡಿಬಿಟ್ರೆ ಅದೇ ಹೆಡ್ಸಾ ಟೈಲ್ಸ್ ಅಂತಾನ? ಅಷ್ಟೇ. ಇದೊಂಚೂರು ಟಾಸ್ ಮಾಡ್ತೀನಿ. ಈಗ ಮಧ್ಯದಲ್ಲಿ ಬೆಂಕಿ ಬರೋಕೆ ನೋಡಿ. ಫೈನಲ್ ಟಚ್ ಕೊತ್ತಿಮೀರಿ ಸೊಪ್ಪು ಹಿಂಗ್ ಹಾಕಕ್ ಬರಲ್ಲ ಸರ್. ನೋಡಿ, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಯಾಕೆ ಹಿಂಗ್ ಹಾಕ್ತೀರಾ? ಶಾಸ್ತ್ರ ಇದೊಂಥರ ಸ್ಟೈಲ್ ಇದು. ಒಬ್ರು ಸಾಲ್ಟ್ ಬೇ ಅಂತಿದ್ರು, ಅವ್ರು ಈ ಸ್ಟೈಲ್ ಜಾಸ್ತಿ ಮಾಡ್ತಾರೆ. ರೆಡಿ ಆಯ್ತು, ಘಮ್ ಘಮ್ ಅಂತಿದೆ. ಈ ನಗುವಿನ ರಾಣಿಗೆ ಚಿಕನ್ ಮೆಜೆಸ್ಟಿಕ್. ಅಗು ಸರ್, ಎಸ್. ಇವಾಗ ನಾನು ಮೂಕ ಬಿಸ್ಮಿತಾಳ ಹಾಕ್ತೀನಿ. ಯಾಕೆ ಹೇಳಿ? ನಿಮ್ಮ ಚಿಕನ್ ತಿಂತಿದ್ದೀನಲ್ಲ ಅದಕ್ಕೆ. ವಾವ್, ಏನ್ ಸಕ್ಕತ್ತಾಗಿ ಬ್ಲೆಂಡ್ ಆಗಿದೆ ಸರ್. ಬಟ್ ಇದು ಟೇಸ್ಟ್ ಡಬಲ್ ಆಗೋದಕ್ಕೆ ಕಾರಣ ಇಸ್ ನಮ್ಮ ಆಹಾರ. ಬಿಕಾಸ್ ನಾವು ಆಹಾರ ಅವರ ನಮ್ಮ ಮಸಾಲೆ ಏನಿದೆ ಅದನ್ನ ನಾವು ಬಳಸಿದೀವಿ ಈ ಅಡುಗೆಗೆ. ಸೊ ಹಾಗಾಗಿ ನಿಮ್ಮ ಟೇಸ್ಟ್ನ ಇನ್ನೂ ಎನ್ಹಾನ್ಸ್ ಮಾಡಿದ್ದೆ ಅದು. ಹೌದು. ಸ್ವಲ್ಪ ಈ ಚಿಕನ್ಗೆ ನನ್ನ ಕಡೆಯಿಂದ ಮಜ್ಗೆ. ಚಿಕನ್ ಮೆಜೆಸ್ಟಿಕ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ ತೊಳೆದ ಬೋನ್ಲೆಸ್ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಓಳು ನಿಂಬೆ ಹಣ್ಣಿನ ರಸ, 1 ಮೊಟ್ಟೆ, 5 ಚಮಚ ಕಾರ್ನ್ಫ್ಲೋರ್, 2 ಚಮಚ ಮೈದಾ ಹಿಟ್ಟು ಹಾಕಿ ಚಿಕನ್ಗೆ ಮಸಾಲೆ ಹಿಡಿಯುವಂತೆ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಕಲಸಿಕೊಂಡ ಚಿಕನ್ ಮಿಶ್ರಣವನ್ನು ಒಂದೊಂದಾಗಿ ಬಾಣಲೆಗೆ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರಿದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಹೆಚ್ಚಿದ ಬೆಳ್ಳುಳ್ಳಿ, ಗೋಡಂಬಿ, ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, 4 ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಧನಿಯಾ, 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಮಸಾಲೆ ಎಣ್ಣೆ ಬಿಡುತ್ತಿದ್ದಂತೆ ಕರಿದ ಚಿಕನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಸ್ಪೈಸಿ ಚಿಕನ್ ಮೆಜೆಸ್ಟಿಕ್ ಸವಿಯಲು ಸಿದ್ಧ. ಹಿಂಗೆ ನಮ್ಮ ಕಿಚನ್ಗೆ ಬರ್ತಾ ಇರಿ, ನಮ್ಮ ಅಡುಗೆ ಮನೆ ಮರಿಬೇಡಿ. ಖಂಡಿತ. ನಿಮ್ಮ ಕೈ ರುಚಿ ಅಂತೂ ಅಬಾಬಾ ನಳಪಾಕ ಸರ್ ಅದು. ಥ್ಯಾಂಕ್ ಯು ಸೋ ಮಚ್. ಮುಂಬರುವ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ದಾವಣಗೆರೆಯ ಪ್ರಿಯಾಂಕಾ. ಹಾಯ್ ಪ್ರಿಯಾಂಕಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ನೋಡಿ ತುಂಬಾ ಚೆನ್ನಾಗಿ. ವೆಲ್ಕಮ್ ಟು ನಮ್ಮ ಅಡುಗೆ ಮನೆ. ಥ್ಯಾಂಕ್ ಯು. ಸೊ ಏನ್ ಅಡುಗೆ ಮಾಡ್ತಾ ಇದೀರಾ ನಮಗೋಸ್ಕರ ಇವತ್ತು? ಇವತ್ತು ನಿಮ್ಗೋಸ್ಕರ ಚಿಲ್ಲಿ ಎಗ್ ಮಾಡೋಣ ಅಂತ. ಈಗ ಅಡುಗೆ ಸ್ಟಾರ್ಟ್ ಮಾಡಕ್ಕೆ ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಒಂದು ಬೌಲ್ ತೊಗೊಳ್ಳೋಣ. ಫಸ್ಟ್ ಎಗ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾ? ಏನ್ ಕೆಲಸ ಮಾಡ್ತಾ ಇರೋದು ಹಾಗಾದ್ರೆ? ಸದ್ಯಕ್ಕೇನಿಲ್ಲ, ನಾನು ಏನೋ ಬೇರೆ ಪ್ರಿಪೇರ್ ಆಗ್ತಾ ಇದ್ದೆ ಒಂದು ಎಕ್ಸಾಮ್ಗೆ. 3 years ಅಂತ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇಂಡಸ್ಟ್ರಿಗೆ. ಮತ್ತೆ ಮೂವಿ ಸೀರಿಯಲ್ಸ್ ಸ್ಟಾರ್ಟ್ ಮಾಡೋಣ. ನೀವು ಆರ್ಟಿಸ್ಟ್ ಆಗಿದ್ರೆ? ಹಾ. ವಾವ್. ಇಷ್ಟು ಪೆಪ್ಪರ್ ಹಾಕೊಳ್ಳೋಣ. ಓಕೆ. ನೀವು ಖಾರ ತಿಂತೀರಲ್ಲ? ಓ ಯಾ. ಈಗ ಇದಾಗಿದೆ. ಈಗ ಒಂದು ಪ್ಯಾನ್ ಕೊಡಿ. ಸ್ಟವ್ ಆನ್ ಕೊಡಿ. ಒಂದು 2-3 ಸ್ಪೂನ್ ಆಯಿಲ್ ಹಾಕಬೇಕು. ನಾವು ಯೂಸ್ ಮಾಡ್ತಾ ಇದೀವಿ ಇವತ್ತು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಯಾವ್ಯಾವ ತರ ಎಲ್ಲ ಕ್ಯಾರೆಕ್ಟರ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ?
ವಿಲ್ಲನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಓಕೆ, ಯಾಕೆ ಹೇಳಿ, ಎಲ್ಲ ಶಾಪ ಆಗ್ತಾಳೆ ಹೌದು, ಯಾವ್ದು ಇಷ್ಟ ಅದ್ರಲ್ಲಿ ಅಂತ ಎಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಇಷ್ಟಪಡ್ತಾರೆ. ನೋಡಿ ಅಜ್ಜಿಗಳೆಲ್ಲ ಇರ್ತಾರಲ್ಲ, ಶಾಪ. ಬೈತಾನೇ ಇರ್ತಾರೆ ಯಾವಾಗಲೂ. ಯಾಕೆ ನಿಮ್ಮನೆ ಆಗ್ತಿದಾರ ಅಜ್ಜಿ ಇದಾರ? ನಾನು ನಮ್ಮ ಮನೆ ಹತ್ರ ಎಲ್ಲ ನೋಡಿದ್ದೀನಿ. Okay, ಈಗ ಎಗ್ ಎಲ್ಲ ಬೀಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದು ಪ್ಯಾನ್ಗೆ ಹಾಕಿದ್ದೀನಿ ಎಗ್ಗು. ಇದನ್ನ ಜಸ್ಟ್ ಸ್ಕ್ರಾಂಬಲ್ ಎಗ್ ತರ ಮಾಡ್ಕೋಬೇಕು. ಜಸ್ಟ್ ಲೈಟ್ ಆಗಿ ಈ ತರ ಹಿಂಗ್ ಮಾಡ್ಕೊಂಡು ಓಕೆ, ಜಸ್ಟ್ ಆಮೇಲೆ ಕ್ಯೂಬ್ಸ್ ತರ ಕಟ್ ಮಾಡ್ಬೇಕು. ಇದು ಹಾ ಹಾ, ಕ್ರ್ಯಾಂಬಲ್ಡ್ ಎಗ್ ತರ. ಇದೊಳ್ಳೆ ಮಡಚಿದಾರೋ ಬೆಡ್ಶೀಟ್ ಆದಂಗೆ ಆಗೋಯ್ತು. ಇದು ಆಫ್ ಮಾಡ್ಕೊಳ್ಳೋಣ, ಇದಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾನ್ ಬೇಕು. ಆಯಿಲ್ ಬೇಕು, 1 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಓಕೆ, ಆಯಿಲ್ ಚೆನ್ನಾಗಿ ಯೂಸ್ ಮಾಡ್ಬೋದು. ಡಯಟ್ ಮಾಡೋರು 1 ಸ್ಪೂನ್ ಆಯಿಲ್ ಯೂಸ್ ಮಾಡ್ಬೋದು. ಸಾಕಾ? ಹಾ, ಸಾಕು. ಓಕೆ, ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆಯಲ್ಲ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು. ಸೊ ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಈಗ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇದು ನಾವು ಯೂಸ್ ಮಾಡ್ತಾ ಇರೋದು. ಫ್ರೀಡಮ್ ರಿಫೈನ್ಡ್ ಫಿಸಿಕಲ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್ ಅಂತ ಹೀಗೆ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಈ ಆಯಿಲ್ ನ ಬಳಸಿ ಮಾಡಿರುವಂತ ಯಾವುದೇ ಅಡಿಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆ ಅಂತಂದ್ರೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ತುಂಬಾ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ನೆಕ್ಸ್ಟ್ ಈಗ ಜಿಂಜರ್ ಗಾರ್ಲಿಕ್ ಹಾಕೊಳ್ಳೋಣ. ಓಕೆ, ಸಾಕಾಗುತ್ತೆ. ನೆಕ್ಸ್ಟ್ ಗಾರ್ಲಿಕ್ 1 ಸ್ಪೂನ್ ಹಾಕಿದ್ದೇನೆ. ಗಾರ್ಲಿಕ್ ಅಲ್ಲ, ಜಿಂಜರ್. ನೆಕ್ಸ್ಟ್ ಆನಿಯನ್ಸು. ನೆಕ್ಸ್ಟ್ ಚಿಲ್ಲೀಸು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು. ಓಕೆ, ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರು. ಓಕೆ, ಸ್ವಲ್ಪ ಸಾಲ್ಟು ಹಾಕೋಬಿಡೋಣ ಇವಾಗಲೇ. ಫ್ರೀಡಮ್ ಆಯಿಲ್ ಯೂಸ್ ಮಾಡಿದ್ದೀವಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ವಾವ್, ನೋಡಿದ್ರ ಸೂಪರ್. ನೆಕ್ಸ್ಟ್ ಇವಾಗ ಸೋಯಾ ಸಾಸ್. ಒಂದು ಸ್ವಲ್ಪ ವಾಟರ್. ಸಾಕಾ? ಹಾಂ. ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ. ಆಯ್ತು, ಎಷ್ಟು ಹಾಕಿದ್ದೀರಾ? 1 ಸ್ಪೂನ್. ನಮ್ಗೆ ಎಷ್ಟು ಬೇಕು ಅಷ್ಟೇ, ಜಸ್ಟ್ ಗಾರ್ನಿಶಿಂಗಿಗೆ ಅಷ್ಟೇ. ನೆಕ್ಸ್ಟು ಇದನ್ನು ಸ್ವಲ್ಪ ಸೆಟ್ ಆಗಲಿ, ಬಾಯ್ಲ್ ಆಗಲಿ. ಯಾರು ನಿಮ್ಗೆ ಪ್ರಿಯಾಂಕಾ ನಾನಿನ್ನ ಪ್ರೀತಿಸುತ್ತೇನೆ ಅಂತ ಯಾರು ಹೇಳಿಲ್ವಾ? ಆ್ಯಕ್ಚುಲಿ ಅನ್ಸಿದ್ದು ಕಾಲೇಜ್ ಡೇಸ್, ಸ್ಕೂಲ್ ಡೇಸಲ್ಲೆಲ್ಲ ಅಂದರೆ ನಾವು ಹೋಗೋದು ಇಲ್ಲಾಂದರೆ ಜಾಸ್ತಿ ಓದ್ಲಿಕ್ಕಾಗಲ್ಲ. ಓಕೆ, ಇದಾಗಿದೆ. ಈಗ ಒಂದು ಪ್ಲೇಟ್. ನಯನ ಅವರೇ, ಈಗ ಎಗ್ ಚಿಲ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು. ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಮೇಡಮ್ ಅವರೇ, ಹೇಳಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಂ. ವಾವ್, ಸಖತ್ತಾಗಿದೆ. ನೀವೊಂದ್ಸರಿ ಟೇಸ್ಟ್ ಮಾಡ್ತೀರಾ? ಎಸ್, ಗೋಬಿ ಮಂಚೂರಿ ಟೈಪ್. ಚೆನ್ನಾಗಿದೆ. ಫ್ರೀಡಮ್ ಆಯಿಲ್ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗಿದೆ. ಸೂಪರ್ ಆಗಿದೆ. ವಾವ್. ಸೊ ನಮ್ಮ ಪ್ರಿಯಾಂಕಾ ಅವರ ಈ ಎಗ್ ಚಿಲ್ಲಿಗೆ ನಮ್ಮ ಕಡೆಯಿಂದ ಮದ್ವಿ. ಎಗ್ ಚಿಲ್ಲಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ 5 ರಿಂದ 6 ಒಡೆದ ಮೊಟ್ಟೆ, 1 ಚಮಚ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಈಗ ಒಂದು ಕಡಾಯಿಗೆ 3 ಚಮಚ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಬೀಟ್ ಮಾಡಿಕೊಂಡ ಮೊಟ್ಟೆಯನ್ನು ಕಡಾಯಿಗೆ ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಗಳ ರೀತಿ ಕಟ್ ಮಾಡಿಕೊಳ್ಳಿ. ಈಗ ಒಂದು ಕಡಾಯಿಗೆ 1 ಚಮಚ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಕಪ್ ಉದ್ದಗೆ ಹೆಚ್ಚಿದ ಈರುಳ್ಳಿ, ಖಾರಕ್ಕೆ
ಹಸಿಮೆಣಸಿನಕಾಯಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ 1 ಕಪ್ ಉದ್ದಗೆ ಕತ್ತರಿಸಿದ ಕ್ಯಾಪ್ಸಿಕಮ್, 2 ಚಮಚ ಸೋಯಾ ಸಾಸ್, 2 ಚಮಚ ಟೊಮ್ಯಾಟೊ ಸಾಸ್, ಸ್ವಲ್ಪ ನೀರು ಸೇರಿಸಿ ಕೈಯಾಡಿಸಿ. ನಂತರ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ತಯಾರಿಸಿಕೊಂಡ ಮೊಟ್ಟೆ ಮಿಶ್ರಣವನ್ನು ಮಸಾಲೆಗೆ ಸೇರಿಸಿಕೊಂಡು ಹದವಾಗಿ ಕಲಸಿಕೊಂಡರೆ ರುಚಿಯಾದ ಎಗ್ ಚಿಲ್ಲಿ ಸವಿಯಲು ಸಿದ್ಧ. ಓಕೆ, ಸೊ ಪ್ರಿಯಾಂಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಶೆಡ್ಯೂಲ್ ಏನಿತ್ತೋ ಏನೋ ಆದ್ರೂ ಕೂಡ ನಮಗೋಸ್ಕರ ಸಮಯ ಕೊಟ್ಟು ತುಂಬಾ ಈಸಿಯಾಗಿ ರಪರಪ ಅಂತ ರೆಸಿಪಿನ ಮಾಡಿ ತೋರಿಸೇ ಬಿಟ್ರಿ. ನಮ್ಮ ಕಡೆಯಿಂದ, ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೂ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ತಗೊಳ್ಳಿ ಪ್ರಿಯಾಂಕಾ ಅವರೇ. ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಇವತ್ತು ಯಾವ ಅದ್ಭುತವಾದ ಮನೆ ಮದ್ದನ್ನ ತಂದಿದ್ದೀರಾ? ಎಸ್, ಇವತ್ತು ನಾನು ಆಮ್ಲ ರಸ ಅಥವಾ ನೆಲ್ಲಿಕಾಯಿ ರಸನ ಮಾಡೋದನ್ನ ತೋರಿಸ್ತೀನಿ. Okay. ಯಾಕೆಂದ್ರೆ ಏನು ನಿರ್ದಿಷ್ಟವಾದ ದೊಡ್ಡ ಕಾಯಿಲೆ ಇರಲ್ಲ ಎಷ್ಟೋ ಜನಕ್ಕೆ. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಸುಸ್ತು ಅನ್ನೋ ಕಂಪ್ಲೇಂಟ್ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಕ್ ಸಿಗ್ತಾ ಇರುತ್ತೆ. ಆ ಟಯರ್ಡ್ನೆಸ್ ಅವ್ರ ಮುಖದಲ್ಲೂ ಕಾಣಿಸ್ತಾ ಇರುತ್ತೆ. ಎಷ್ಟೋ ಜನ ಯು ವೋಂಟ್ ಬಿಲೀವ್ ತುಂಬಾ ಡೀಟೇಲ್ಡ್ ಮೆಡಿಕಲ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾರೆ, ಎಲ್ಲ ನಾರ್ಮಲ್ ಬಂದಿದೆ, ಬಟ್ ಯಾಕೆ ನಂಗೆ ಇಷ್ಟು ಸುಸ್ತು ಅನ್ಸುತ್ತೆ ಅಂತ ವಿಲ್ ಬಿ ವಂಡ್ರಿಂಗ್. ಸೊ ಒಂದು ಎನರ್ಜಿ ಬೂಸ್ಟ್ ಕೊಡೋದಕ್ಕೆ ಆಮ್ಲ ರಸವನ್ನ ಖಂಡಿತ ಉಪಯೋಗಿಸಬಹುದು. ಅದ್ರ ಮೂಲಕ ಆ ಸುಸ್ತು ಅಥವಾ ವಿಪರೀತವಾದ ಏನೋ ಒಂದು ವಿಚಿತ್ರವಾದ ಎಕ್ಸಾಸ್ಷನ್ ಅಂತ ಅನ್ಸುತ್ತಲ್ಲ, ಅದನ್ನ ತೆಗಿಬಹುದು. ಸೊ ಆಮ್ಲ ರಸವನ್ನ ಮಾಡೋದನ್ನ ತೋರಿಸ್ಬೋದು. ಸೊ ಇದು ಸುಸ್ತಾಗುವಂತವರಿಗೆ. ಹೌದು. ಓಕೆ, ಇವತ್ತು ನಮ್ಗೆ ಅವರು ಆಮ್ಲ ರಸನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಆಮ್ಲ ರಸಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ನೋಡಿದ್ರೇನೆ ಬಾಯಲ್ಲಿ ನೀರು ಬರುವಂತ ಫ್ರೆಶ್ ಆಮ್ಲ ತಗೊಂಡ್ ಬಂದಿದ್ದೀನಿ. ಅಂಡ್ ಯೂಶಲಿ ನೆಲ್ಲಿಕಾಯಿಗಳನ್ನ ಮಾರ್ಕೆಟ್ಗೆ ಹೋದ್ರೆ ಹೆಣ್ಮಕ್ಳು ತರೋದು, ಜ್ಯೂಸ್ ಮಾಡ್ಕೊಡೋದೆಲ್ಲ ಮಾಡ್ತಾರೆ. ಬಟ್ ಆಫ್ಟರ್ ಸಮ್ ಟೈಮ್ ಅದು ಒಂದು ರೂಢಿ ಬಿಟ್ಟು ಹೋಗ್ಬಿಡುತ್ತೆ. ಒಂದು ರಾಶಿ ತಗೊಂಬಂದು ಉಪ್ಪಿನಕಾಯಿ ಮಾಡಿ ಅದು ಮುಗಿಯೋವರೆಗೂ ತಿಂದ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಡೋದು, ಅಥವಾ ಜ್ಯೂಸಲ್ಲಿ 1-2 ದಿನ ಹಾಕ್ಬಿಡೋದು, ಆ ಥರ ಮಾಡ್ಕೊಂಡು ನಿಲ್ಲಿಸ್ಬಿಡ್ತಾರೆ. ಬಟ್ ದಿಸ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಯೂಸ್ ಫ್ರೀಕ್ವೆಂಟ್ಲಿ ಇನ್ ಕಿಚನ್. ಯಾವ್ದಾದ್ರು ಒಂದು ಫಾರ್ಮಲ್ಲಿ ತಗೊಳ್ತಾ ಇರಬೇಕು. ಸೊ ಒಂದು 4-5 ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಅದ್ರ ಒಳಗಡೆ ಇರೋ ಬೀಜ ತೆಗೆದು ಕಟ್ ಮಾಡಿದ್ದೀನಿ. ಇದನ್ನ ತರಿಯಾಗಿ ರುಬ್ಬೇಕು. ಓಕೆ, ಸೊ ಇಟ್ಸ್ ಮೈ ಜಾಬ್ ಟು ಡು ನೌ. ಎಸ್. ನೋಡಿ ಡಾಕ್ಟ್ರೆ, ಪರ್ಫೆಕ್ಟ್. ಸೊ ಈಗ ನಾನು ಸುಮಾರು ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರನ್ನ ಇಟ್ಟಿದ್ದೀನಿ ಪ್ಯಾನಲ್ಲಿ. ತರಿಯಾಗಿ ರುಬ್ಕೊಂಡಿರುವಂತಹ ನೆಲ್ಲಿಕಾಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಅದು ಬಾಯ್ಲ್ ಆಗಬೇಕು. ಆ್ಯಂಡ್ ಆಸ್ ಇಟ್ಸ್ ಬಾಯ್ಲಿಂಗ್ ನಾನು ಖಂಡಿತ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಜನಕ್ಕೆ ಟಯರ್ಡ್ನೆಸ್ಸು ಸೈಕಲಾಜಿಕಲ್ ಆಗಿರುತ್ತೆ. ದಯವಿಟ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಮನಸ್ಸಲ್ಲಿರೋ ಏನೋ ಬೇಜಾರು, ಯಾವುದೋ ಹಳೇದು ಭಯ, ಅಥವಾ ಮುಂದಿನ ಏನೋ ಅಭದ್ರತೆ, ಅಥವಾ ತನ್ನ ಬಗ್ಗೆ ತನಗೆ ಏನೋ ಅತೃಪ್ತಿ, ನಾನು ರೇಸಲ್ಲಿ ಮುಂದೆ ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಕೊಟ್ಟೋದ್ರು, ಅದು ಇದು ಏನೇನೋ ಕಂಪ್ಯಾರಿಸನ್ನು, ಒಂಥರ ಆ ಪ್ರೆಷರ್ ಎಷ್ಟು ಡೀಪಾಗಿ ಸೈಕಲಾಜಿಕಲಿ ತೊಗೊಂಡಿರ್ತಾರೆ ಅಂದರೆ ಥಾಟ್ ಆಲ್ಸೋ ಕನ್ಸ್ಯೂಮ್ಸ್ ಎನರ್ಜಿ ಅನ್ನೋದು ನಾವು ಮರ್ತೋಗ್ಬಿಡ್ತೀವಿ. ಸೊ ಚೆನ್ನಾಗಿ ಕುದೀತಾ ಇದೆ ಇದು, ನಯನವ್ರೆ ನೀವು ನೋಡಬಹುದು. ಆ್ಯಂಡ್ ನಮ್ಗೆ ಅನ್ನಿಸ್ಬೋದು ಇದು ಚೆನ್ನಾಗಿ ಕುದಿಸಿದೀವಿ, ಇವಾಗ ಇದು ತುಂಬಾ ಕಹಿ ಹುಳಿ ಏನಾದರೂ ಇರುತ್ತೇನೋ ಅಂತ. ಬಟ್ ಆ ಹುಳಿ ಹೊಡಿಯೋಕ್ಕೆ ಖಂಡಿತ ಇನ್ನೊಂದು ರೆಮಿಡಿ ಇದೆ, ಇದನ್ನ ನಾವು ಸೋಸ್ಕೊಳ್ಳೋಣ. ಇದು ರೆಡಿ ಇದೆ ಈಗ. ಸೊ ನಯನವ್ರೆ, ಇದನ್ನ ಬೆಳಗ್ಗೆ ಹೊತ್ತು ಒಂದು ಸಾರಿ, ತುಂಬಾ ಹೈ ಡೋಸೇಜ್ ಅಲ್ಲಿ ಬೇಡ, ಒಂದು ಚಿಕ್ಕ ಗ್ಲಾಸ್ ಅಷ್ಟು ತಗೊಳ್ಬಹುದು. ಆ್ಯಂಡ್ ತುಂಬಾ ಸುಸ್ತಾಗ್ತಿದೆ, ಆಸ್ ಐ ಸೆಡ್, ಬೇರೆ ಏನು ಮೆಡಿಕಲ್ ಕಂಡೀಷನ್ಸ್ ಇಲ್ಲ ಅಂತ ಆದ್ರೆ ಸಂಜೆನೂ ಒಂದು ಸ್ಮಾಲ್ ಡೋಸೇಜ್ ಅಷ್ಟು ತಗೊಳ್ಬಹುದು. ಅಂದ್ರೆ ಟೀ ಗ್ಲಾಸಲ್ಲಿ 1/4 ಭಾಗ ಅಷ್ಟು. ಈಗ ಬೌಲ್ ಇಟ್ಟಿದ್ವಿ, ಸ್ವಲ್ಪ ಉಗುರು ಬೆಚ್ಚಗಾಗ್ಲಿ, ಟೆಂಪರೇಚರ್ ಕಮ್ಮಿ ಆಗ್ಲಿ ಅಂತ. ಪರ್ಫೆಕ್ಟ್ ಟೆಂಪರೇಚರ್ ಇದು ಬಂದಿದೆ ಇವಾಗ. ಈಗ ಎನರ್ಜಿ ಬೂಸ್ಟ್ ಮಾಡಬೇಕು, ಬಟ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಬೇಡ ಅಂದ್ರೆ ಬೆಸ್ಟ್ ಯಾವುದು? ಹನಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಅದಕ್ಕೆ ಇರೋ ಆ ಮೆಡಿಸಿನ್ ವ್ಯಾಲ್ಯೂ ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಸೊ 1 ಸ್ಪೂನ್ ಅಷ್ಟು ಜೇನುತುಪ್ಪನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದೊಂಥರ ತುಂಬಾ ಡಿಫ್ರೆಂಟ್ ಟ್ಯಾಂಗಿ ಆಗಿ ಕುಡಿದ ತಕ್ಷಣನೇ ಎನರ್ಜಿ ಚಾರ್ಜ್ ಅಪ್ ಆಗೋ ಥರ ಟೇಸ್ಟ್ ಖಂಡಿತ ಇರುತ್ತೆ. ಸೊ ಟಯರ್ಡ್ನೆಸ್ಸಿಗೆ ಮನೆಮದ್ದು ಆಮ್ಲ ರಸವನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.
ಆ್ಯಕ್ಚುಲಿ ಮೇಡಮ್ ಹೇಳ್ದಂಗೆ ಸಲೈವ ಜಾಸ್ತಿ ಆಗ್ತದೆ ಬಾಯಲ್ಲಿ, ಜೇನುತುಪ್ಪ ಮತ್ತೆ ಅದೊಂಥರ ಫೀಲು. ಹೌದು, ನೆಲ್ಲಿಕಾಯಿ ತಿನ್ಬೇಕಾದ್ರೆ ಅಂತೀವಲ್ಲ ಆ ಫೀಲ್ ಬರುತ್ತೆ. ರಿಯಲಿ ಸೂಪರ್. ವಾವ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ಅದ್ಭುತ ರೆಮಿಡಿಗಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಡಾಕ್ಟ್ರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್.